ಬುರ್ಡೆ ಗ್ಯಾಂಗ್ನ ಕಥೆ ಏನಾಗಿದೆ, ಜೊತೆಗೆ ಸೌಜನ್ಯ ಕೇಸ್ನ ಏನಾಗ್ತಾ ಇದೆ, ಈ ವಿಚಾರದಲ್ಲಿ ಗೃಹ ಮಂತ್ರಿಗಳೇನು ಹೇಳ್ತಾ ಇದ್ದಾರೆ, ಎಲ್ಲ ಬೆಳವಣಿಗೆ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೌಜನ್ಯ ಪ್ರಕರಣ ತನಿಖೆ ಆರಂಭಿಸಿದ ಎಸ್ಐಟಿ. ಕ್ಲೀನ್ ಚಿಟ್ ಪಡೆದವರಿಗೆ ಎಸ್ಐಟಿ ಬುಲಾವ್. ಧರ್ಮಸ್ಥಳದಲ್ಲಿ ಶವವನ್ನು ಹುತ್ತಿಟ್ಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬುರ್ಡೆ ಕೇಸ್ ತನಿಖೆಯ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ತನಿಖೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಸೌಜನ್ಯ ಕೊಲೆ ಆರೋಪ ಹೊತ್ತು ಕ್ಲೀನ್ ಚಿಟ್ ಪಡೆದವರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಹೀಗಾಗಿ ಸೌಜನ್ಯ ತಾಯಿ ಕೊಟ್ಟಂತಹ ದೂರಿನ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಕೇಸ್ ತನಿಖೆಯನ್ನು ಮಾಡ್ತಿದ್ದಾರಾ ಎಂಬ ಪ್ರಶ್ನೆಗಳೆದ್ದಿದೆ. ಉದಯ್ ಕುಮಾರ್ ಜೈನ್ಗೆ ಎಸ್ಐಟಿ ಬುಲಾವ್. ಸೌಜನ್ಯ ಕೇಸ್ನಲ್ಲಿ ಕ್ಲೀನ್ ಚಿಟ್ ಪಡೆದಿದ್ದ ಉದಯ್ ಕುಮಾರ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೂ ಎಸ್ಐಟಿ ನೋಟಿಸ್. ಸೌಜನ್ಯ ಕೊಲೆ ಆರೋಪವನ್ನು ಹೊತ್ತು ಕ್ಲೀನ್ ಚಿಟ್ ಪಡೆದವರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದ್ದು, ಇವತ್ತು ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದಿದ್ದ ಉದಯ್ ಕುಮಾರ್ ಜೈನ್ ಎಂಬುವರು ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆ ಫೇಸ್ ಮಾಡಿದ್ದಾರೆ. ಈ ಹಿಂದೆ ಉದಯ್ ಕುಮಾರ್ ಜೈನ್ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಲಾಗಿತ್ತು. ಸಿಬಿಐ ತನಿಖೆಯ ಬಳಿಕವೂ ಕೂಡ ಕ್ಲೀನ್ ಚಿಟ್ ಪಡೆದಿದ್ದ ಉದಯ್ ಕುಮಾರ್ ಜೈನ್ ಜೊತೆಗೆ ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೂ ಕೂಡ ಎಸ್ಐಟಿ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದೆ. ಎಸ್ಐಟಿ ಅಧಿಕಾರಿಗಳ ಬುಲಾವ್ ಮೇರೆಗೆ ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ ಉದಯ್ ಕುಮಾರ್ ಜೈನ್ ಯಾವುದೇ ಇನ್ವೆಸ್ಟಿಗೇಷನ್ಗೂ ನಾನು ಸಿದ್ಧ ಅಂತ ಹೇಳಿದ್ದಾರೆ. ಸೌಜನ್ಯ ತಾಯಿ ಎಸ್ಐಟಿಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನನ್ನನ್ನು ಕರೆದಿರಬಹುದು. ಚೆನ್ನಯ್ಯ ಕೊಟ್ಟ ಹೇಳಿಕೆಯ ಕಾರಣಕ್ಕೂ ಕೂಡ ಕರೆದಿರಬಹುದು. ಬುರ್ಡೆ ಪ್ರಕರಣದ ದಿಕ್ಕು ತಪ್ಪಿಸುವ ಹುನ್ನಾರ ನಡೀತಾ ಇದೆ. ಇನ್ನು ಈ ಗುಂಡಿಯೆಲ್ಲ ತೋಡಿಯಾಗಿದೆ. ಈಗ ವಿಷಯಾಂತರ ಮಾಡುವುದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಬುರ್ಡೆ ಪ್ರಕರಣ ಮುಚ್ಚಿ ಹಾಕುವುದಕ್ಕೆ ಈ ಪ್ರಕರಣವನ್ನು ಮತ್ತೆ ಮುನ್ನೆಲೆಗೆ ತರ್ತಿದ್ದಾರೆ ಅಂಥೇಳಿ ಉದಯ್ ಕುಮಾರ್ ಆರೋಪಿಸಿದ್ದಾರೆ. ಜೊತೆಗೆ ಸಿಐಡಿ, ಸಿಬಿಐ ನನ್ನ ತನಿಖೆಯನ್ನು ನಡೆಸಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಕೂಡ ಆಗಿದೆ. ನಾವು ಯಾವುದೇ ವಿಚಾರಣೆಗೂ ಸಿದ್ಧ ಅಂತ ಹೇಳಿದ್ದಾರೆ. ಯಾಕೆ ಅಂತ ನಮಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಒಂದು ಅಂದಾಜು ಪ್ರಕಾರ ಸೌಜನ್ಯ ತಾಯಿ ಮೊನ್ನೆ ಕೊಟ್ಟ ಕಂಪ್ಲೇಂಟ್ ಮುಖಾಂತರ ಇರ್ಬೋದು ಅಂತ ನಮ್ಮದು ಇರ್ಬೋದು ಅಂತ ನನ್ನ ಅನಿಸಿಕೆ. ಈ ಬುರ್ಡೆ ರಹಸ್ಯವನ್ನು ಆ ದಿಕ್ಕನ್ನು ಬೇರೆ ಕಡೆಗೆ ಕೊಂಡೋಗ್ಲಿಕ್ಕೆ ಎಷ್ಟು ಗುಂಡಿ ಬೇಕು, ಮಟ್ಟನ್ನ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರಿಗೆಲ್ಲ ಎಷ್ಟೆಷ್ಟು ಗುಂಡಿ ಬೇಕು, ಗುಂಡಿ ಇವರೇ ತೋಡಿದ್ದಾರೆ. ಈಗ ಈ ವಿಷಯ ಸ್ವಲ್ಪ ಚಪ್ಪೆ ಆಗಲಿಕ್ಕೆ ಅವರೇ ಹೇಳಿ ಚಿನ್ನನನ್ನು ಮುಂಚೆ ವಿಡಿಯೋ ಮಾಡಿದ್ದಾರೆ. ಆ ಕೇಸನ್ನು ಸ್ವಲ್ಪ ಚಪ್ಪೆ ಮಾಡಲಿಕ್ಕೆ ಈ ಕೇಸನ್ನು ಸ್ವಲ್ಪ ಮೇಲೆ ಬರಲಿಕ್ಕೆ ಅವರೊಂಥರ ಮಾಡಿದ್ದಾರೆ, ಫಿಲ್ಮ್ ಥರ ಮಾಡಿದ್ದಾರೆ ಎಲ್ಲ. ಸೌಜನ್ಯ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ವಿಚಾರ ಯಾವ ಉದ್ದೇಶಕ್ಕೆ ತನಿಖೆ ಗೊತ್ತಿಲ್ಲ ಎಂದ ಪರಂ. ಸೌಜನ್ಯ ಕೇಸ್ನಲ್ಲಿ ಕ್ಲೀನ್ ಚಿಟ್ ಪಡೆದವರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದು, ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಮಗೆ ವರದಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಎಸ್ಐಟಿಗೆ ಏನು ಮಾಹಿತಿ ಸಿಕ್ಕಿದೆಯೋ ಗೊತ್ತಿಲ್ಲ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನು ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರೆಗೂ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಯಾವ ಆ್ಯಂಗಲ್ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನಗೆ ಅನಿಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದ್ರು ತಳಕ ಹಾಕೋ ಥರದ್ದು ಗೊತ್ತಿಲ್ಲ, ಅದನ್ನು ಹೇಳೋಕ್ಕಾಗೋದಿಲ್ಲ. ಸರ್ಕಾರದಿಂದ ಆ ಥರದ್ದೇನೂ ಇದಿಲ್ಲ. ಅಂದರೆ ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ತನಿಖೆ ಮಾಡ್ತಕ್ಕಂಥ ಎಸ್ಐಟಿನವರು ತೀರ್ಮಾನ ಮಾಡ್ತಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಖಂಡನೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧರ್ಮಯುದ್ಧ. ಬಿಜೆಪಿ ಬಳಿಕ ಕಾಂಗ್ರೆಸ್ನಿಂದ ಧರ್ಮಸ್ಥಳ ಚಲೋ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಧರ್ಮಸ್ಥಳದ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ನಡೆಸಿದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆಯಾಗಿದೆ. 30ಕ್ಕೂ ಹೆಚ್ಚು ಬಸ್ಸು ಹಾಗೂ 20 ಕಾರುಗಳಲ್ಲಿ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೈಗೊಂಡಿದ್ದಾರೆ. ನೂರಾರು ಕಾರ್ಯಕರ್ತರು ಧರ್ಮಸ್ಥಳ ಯಾತ್ರೆಯಲ್ಲಿ ಭಾಗಿಯಾಗಿದ್ದು, ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಧರ್ಮಸ್ಥಳ ಯಾತ್ರೆಗೆ ಚಾಲನೆ ಕೊಡಲಾಗಿದೆ. ಧರ್ಮ ವಿಜಯ ಯಾತ್ರೆ ಅಂತ ನಾವು ಮಾಡ್ತಾ ಇದ್ದೀವಿ. ಇವತ್ತು ಒಂದು ಶ್ರದ್ಧಾ ಕೇಂದ್ರ ನಮ್ಮ ಭಾರತ ದೇಶದ ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮತ್ತು ಷಡ್ಯಂತ್ರಗಳು ನಡೀತಾ ಇತ್ತು. ಕಳಂಕ ರಹಿತವಾಗಿ ಮಾಡಿದ್ದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲವನ್ನೂ ಜನಗಳಿಗೆ ತೋರಿಸಿದಂಥ ಕೆಲಸವನ್ನೇ ಮಾಡಿದ್ರು. ಇದನ್ನು ಅರ್ಥಕೊಳ್ಬೇಕು. ಯಾರು ವಿರೋಧ ಪಕ್ಷದವ್ರನ್ನ ಅರ್ಥಕೊಳ್ಬೇಕು, ಪ್ರತಿಪಕ್ಷದವ್ರನ್ನೂ ಅರ್ಥಕೊಳ್ಬೇಕು. ಇವತ್ತು ನಮ್ಮ ಭಾರತ ದೇಶದ ಸಂಸ್ಕಾರ ಯಾವ ರೀತಿ ಇದೆ ಅಂತ ಅಂದರೆ, ಎಷ್ಟೇ ಜಂಜಾಟ ಇದ್ರೂ ಮನುಷ್ಯನ ಜೀವನದಲ್ಲಿ ಒಂದು ಶ್ರದ್ಧಾ ಕೇಂದ್ರಕ್ಕೆ ಹೋದರೆ
ಅವನ ಮನಸ್ಸು ಶಾಂತಿಯುತವಾಗಿ ಬರುವಂಥದ್ದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಒಂದು 50-60 ಕಾರುಗಳು ಹೋಗ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಒಂದು 2,000 ಜನ ನಾವು ನಮ್ಮ ಕ್ಷೇತ್ರದಿಂದ ನಾವು ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣ ಸದ್ಯಕ್ಕೆ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣಗಳು ಕಾಣಿಸ್ತಿಲ್ಲ. ಇನ್ನು ಪ್ರಕರಣದ ವಿಚಾರಣೆ ನಡೀತಿದ್ದು ಯಾವ್ಯಾವ ತಿರುವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.